Hey everyone, welcome back to my YouTube channel. Deepika here. So actually, of course, you guys call me Deeps. So ನನ್ನ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಐ ಆಮ್ ಡೂಯಿಂಗ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಾನು ಮುಂಚೆ ಇದ್ದಿದ್ದ ಚಾನಲಲ್ಲಿ ಸಹ, ಇನ್ಸ್ಟಾಗ್ರಾಮ್ನಲ್ಲಿ ಸಹ, ಮತ್ತು ನಾನು ಎಲ್ಲಾದರೂ ಹೊರಗಡೆ ಹೋದರೆ ಸಹ ಕೇಳ್ತಿದ್ದಿದ್ದು ಒಂದೇ ಕ್ವಶನ್ನು, ಐಲೈನರ್ ಟ್ಯುಟೋರಿಯಲ್ ಮಾಡು ಅಂತಂದ್ಬಿಟ್ಟು. ಸೊ ಇವತ್ತು ನಾನು ಹಾಗೆ ರೆಡಿ ಆಗ್ತಿದ್ದೆ. ಸೊ ಯಾಕೆ ನಾನು ಐಲೈನರ್ ಟ್ಯುಟೋರಿಯಲ್ ಮಾಡಬಾರ್ದು ಅಂತ ಅಂದ್ಕೊಂಡು ಈಗ ಮಾಡ್ತಿದ್ದೀನಿ ಐಲೈನರ್ ಟ್ಯುಟೋರಿಯಲ್ನ. ಸೊ ನಾನೇನು ದೊಡ್ಡ ಪ್ರೋ ಅಂತ ಅಲ್ಲ, ಬಟ್ ಐ ನೋ ಒಂದು 3-4 ಥರ ಹಾಕ್ಕೊಳ್ಳೋದಕ್ಕೆ. ಬಟ್ ಅದರಲ್ಲಿ ಒಂದು ಥರ ತೋರಿಸ್ತೀನಿ ಇವತ್ತು. ಸೊ ಐಲೈನರ್ಗೆ ಏನು ಬೇಕಂದರೆ ಯು ಜಸ್ಟ್ ನೀಡ್, ಒಬ್ಬೊಬ್ಬರು ಪೆನ್ ಯೂಸ್ ಮಾಡ್ತಾರೆ, ಮತ್ತು ಬ್ರಷ್ ಯೂಸ್ ಮಾಡ್ತಾರೆ, ಮತ್ತು ಕಾಜಲಲ್ಲಿ ಸಪ್ರೇಟ್ ಬರುತ್ತೆ, ಬ್ರಷ್ ಸಪ್ರೇಟ್ ಬರುತ್ತೆ, ಅದು ಯೂಸ್ ಮಾಡ್ತಾರೆ. ಬಟ್ ನಾನು ಯೂಶ್ವಲಿ ಈ ಲ್ಯಾಕ್ಮೆ ಅವ್ರದ್ದು ಐಲೈನರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಡಾಸ್ಲರ್ ಅವ್ರದ್ದು ಚೆನ್ನಾಗಿರುತ್ತೆ. ಎಲ್ಲರೂ ಅದು ಆ್ಯಕ್ಚುಲಿ ವೆರಿ ಚೀಪಾಗಿ ಸಿಗೋವಂಥದ್ದು, ಅಫೋರ್ಡೆಬಲ್ ಅದು ಆ್ಯಕ್ಚುಲಿ. ಸೊ ಎಲ್ಲರೂ ಡಾಸ್ಲರ್ ಅಂತಾರೆ, ಬಟ್ ಐಲೈನರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಮತ್ತು ಲ್ಯಾಕ್ಮೆ ಕೂಡ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ವೆಲ್. ಸೊ ಶುರು ಮಾಡೋಣ ಐಲೈನರ್ ಹೇಗೆ ಹಾಕೋದು ಅಂತ. ಬಟ್ ನಾನು ಇದರಲ್ಲಿ ಎಷ್ಟು ಕ್ಲಿಯರಾಗಿ ತೋರಿಸ್ಬಲ್ಲೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಕಾಣಿಸುತ್ತೆ ಅಂತ ಅನ್ಕೊತೀನಿ. ಸೊ ಸ್ಟಾರ್ಟ್ ಮಾಡೋಣ. ಐ ಶೋ ಯು ಹೌ ಟು ಡ್ರಾ ಯು ಐಲೈನರ್ ಸೊ ಪರ್ಫೆಕ್ಟ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಓಕೆ, ಸೊ ಇದು ಐಲೈನರು. ಈಗ ಈ ಐಲೈನರ್ಗೆ ಕೇಳಿಸ್ತಿದೆ ಅನಿಸುತ್ತೆ, ಒಂದು ಮೈಕ್, ಚೋಟು ಮೈಕ್ ಇಲ್ಲಿ ಇಟ್ಟಿದ್ದೀನಿ. ಸೊ ಮೇ ಬಿ ಕೇಳಿಸುತ್ತೆ ಅನ್ಕೋತೀನಿ. ಸ್ವಲ್ಪ ಹಿಂಗೆ ಬಗ್ಬೇಕೆಲ್ಲ. ಸೊ ಈ ಲೈನರ್ ಇದೆಲ್ಲ ಈಗ ತಗೊಂಡು ಈ ಟಿಪ್ ಇದೆಲ್ಲ ಶಾರ್ಪ್ ಮಾಡ್ಕೋಬೇಕು. ತುಂಬ ಜಾಸ್ತಿ ತಗೋಬಾರ್ದು. ಫಸ್ಟು ಈ ಥರ ಟಿಪ್ನ ಶಾರ್ಪ್ ಮಾಡ್ಕೋಬೇಕು. ಈ ಥರ ಕಾಣಿಸ್ತಿದೆ ಅನ್ಕೋತೀನಿ. ಟಿಪ್ಪು ಶಾರ್ಪಾಗಿರಬೇಕು. ಸೊ ಈಗ ಒಬ್ಬೊಬ್ರು ಒಂದೊಂದು ಥರ ಹಾಕ್ತಾರೆ. ಫಸ್ಟು ಅವರು ಡ್ರಾ ಮಾಡ್ಕೊಂಬಿಡ್ತಾರೆ ಇದನ್ನು, ಆಮೇಲೆ ಇಲ್ಲಿಂದ ಹಾಕ್ತಾರೆ. ಸೊ ನಾನು ಹೇಗೆ ಮಾಡ್ತೀನಿ ಅಂತಂದರೆ, ಒಂದು 2-3 ಥರ ಐಲೈನರ್ಸ್ ನಂಗೆ ಗೊತ್ತು ಹಾಕ್ಕೊಳ್ಳೋಕ್ಕೆ. ಬಟ್ ನಾನು ಇವತ್ತು ವಿಂಗ್ ಹಾಕ್ಕೋತಿದ್ದೀನಿ. ವಿಂಗ್ ಮತ್ತು ತುಂಬ ದೊಡ್ಡ ವಿಂಗು ಅಲ್ಲ, ಮತ್ತು ಇಲ್ಲಿ ಸಣ್ಣನೂ ಬರೋಲ್ಲ, ಇಲ್ಲಿ ಚೂರು ದಪ್ಪ ಬರೋ ಥರನೇ ಹಾಕ್ಕೋತೀನಿ ವಿಂಗ್ ಐಲೈನರ್. ಸೊ ಅದನ್ನೇ ತೋರಿಸ್ತೀನಿ ನಿಮಗೆ. ನಾನು ಇಲ್ಲಿ ಮಿರರ್ ಇದೆ, ಅದರಲ್ಲಿ ಹಾಕ್ಕೋತಿರ್ತೀನಿ. ಮೇ ಬಿ ಇಲ್ಲಿ ಶೂಟ್ ಆಗುತ್ತೆ, ಮೊಬೈಲಲ್ಲಿ ನೋಡ್ಕೊಂಡು ಹಾಕ್ಕೊಳಕ್ಕಾಗಲ್ಲ. ಸೊ ನಾನು ಬಿಗಿನರ್ಸ್ಗೆ ಹೇಳ್ತಿದ್ದೀನಿ, ಈ ಥರ ಪುಲ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನಾನು ಹಾಗೇನೂ ಹಾಕ್ಕೋತೀನಿ. ಪುಲ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸಿ ಈ ಥರ ತಗೊಂಡು ಫಸ್ಟು ಮೇಲೆ ವಿಂಗ್ ಬೇಕಂದರೆ ಮೇಲೆ ಈ ಥರ ಇದೆಲ್ಲ ಈ ಥರ ಸುಮ್ಮನೆ ಡ್ರಾ ಮಾಡ್ಕೋಬೇಕು. ಕಣ್ಣು ಈ ಥರ ಡ್ರಾ ಮಾಡಿಕೊಂಡ್ರೆ ಈಸಿ ಅನಿಸುತ್ತೆ. ಇದು ಮೇಲೆ ವಿಂಗ್ ಬರುತ್ತೆ. ಸೊ ಇಲ್ಲೆಲ್ಲ ಪಟಾಕಿ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಈ ವಿಂಗೆ ನೋಡಿ, ಈ ಥರ ಈ ವಿಂಗೆ ಅಟ್ಯಾಚ್ ಮಾಡ್ಕೊಬಿಡ್ಬೇಕು. ಇಲ್ಲಿದೆಲ್ಲ ಇದನ್ನು ಜಾಯಿನ್ ಮಾಡ್ಕೋಬೇಕು. ಈ ಥರ ಐಲೈನರ್ ಹಾಕೋವಾಗ ಮೂತಿಯಲ್ಲ ಒಂಥರ. ಸೊ ಇನ್ನೊಂದು ಚೂರು ಐಲೈನರ್ನ ತಗೊಂಡು ಮುಂದೆ ಇದೆಲ್ಲ ಇಲ್ಲಿ ಸಿ ಕಾಣಿಸ್ತಿದೆಯಾ? ಫೋಕಸ್. ಈ ಥರ ಸಿ ಹೌ ಬ್ಯೂಟಿಫುಲ್. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ, ಈ ಕ್ಯಾಮ್ರಲ್ಲಿ ಇದಾಗಲ್ಲ. ಸೊ ಎಕ್ಸ್ಟ್ರಾ ನಿಮಗೆ ಏನಾದರೂ ಐಲ್ಯಾಶಸ್ ಮೇಲೆ ಬಿದ್ದಿದ್ರೆ ಈ ಥರ ಮಾಡ್ಕೊಂಬಿಡಿ, ಕೂದಲು ಹಾಕ್ತೀವಿ ಅಷ್ಟೇ. ಸಿ ಈ ಕಣ್ಣಿಗೆ ಡಿಫ್ರೆನ್ಸ್ ಇದೆ, ಐಲೈನರ್ ಹಾಕಿರೋ ಕಣ್ಣಿಗೆ ಮತ್ತು ಹಾಕದೇ ಇರೋ ಕಣ್ಣಿಗೆ. ಸೇಮ್ ಇದೂ ಇದೇ ಥರ ಮಾಡ್ಕೋಬೋದು. ಒಬ್ಬೊಬ್ರು ಫುಲ್ ಕಣ್ಣೆಲ್ಲ ಮುಚ್ಚಿಬಿಟ್ಟು ಹಾಕೋತಾರೆ, ಆ ಥರ ಹಾಕೋಬೇಡಿ, ಗೊತ್ತಾಗಲ್ಲ. ಮತ್ತೇನು ಮಾಡಬೇಕಂದ್ರೆ ಇನ್ನೊಂದು ಕಣ್ಣಿಗೆ ಒಬ್ಬರೊಬ್ಬರು ಕಂಪ್ಲೇಂಟ್ ಮಾಡ್ತಾರಲ್ವ,
ಈ ಕಡೆ ಬಂದಂಗೆ ಈ ಕಡೆ ಬರೋಲ್ಲ ಆ ಥರ ಅಂತ. ಬಟ್ ಬರುತ್ತೆ. ಈ ಕಡೆ ಐಲಿಡ್ಗೆ ಸೇಮ್ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಶಾರ್ಪ್ ಮಾಡಿಕೊಂಡು ಇದೆಲ್ಲ ಈ ಕಡೆ ನೋಡ್ಕೊಳ್ಳಿ. ಮೇಲೆ ಇದೆ ಅಂತಂದರೆ ಮೇಲೆಗೆ ಒಂಚೂರು ಮೇಲೆಗೆ ತಗೋಬೇಕು ಅಷ್ಟೇ. ಓಕೆ, ಇಲ್ಲಿಂದನೇ ಇಲ್ಲಿಗೆ ಹಾಕ್ಕೊಳ್ಳಿ. ಈ ಥರ ಕಾಣಿಸ್ತದೆ ಅನ್ಕೋತೀನಿ. ಓಕೆ. ಸೊ ಇಲ್ಲಿಂದ ಜಾಯಿನ್ ಮಾಡ್ಕೋಬೇಕು. ಈ ಕಡೆ ಎಷ್ಟು ಅಗಲ ಇದೆಯೋ ಆ ಕಡೆನೂ ಅಷ್ಟೇ ಅಗಲ ಹಾಕ್ಕೋಬೇಕು. ಇನ್ನೊಂದು ಚೂರು ಐಲೈನರ್ ತಗೊಂಡು ನೀಟಾಗಿ ಇದೆಲ್ಲ ಕ್ಲೀನಾಗಿ ಡ್ರಾ ಮಾಡಬೇಕು, ಯಾಕಂದರೆ ಒಂದೇ ಥರ ಇರಬೇಕಲ್ವ. ಸೊ ನಿಮಗೆ ಅಕಸ್ಮಾತ್ ಎರಡೂ ಕಡೆ ಕರೆಕ್ಟಾಗಿ ಇಲ್ಲ, ಇದೊಂಚೂರು ದಪ್ಪ ಆಯಿತು, ಇದು ಕರೆಕ್ಟಾಗಿದೆ ಅಂತ ಅಂದರೆ ಸೊ ನೀವೇನು ಯೂಸ್ ಮಾಡಬೇಕು ಅಂದರೆ ಏನದು ಬಡ್ಸ್ ಬರುತ್ತಲ್ಲ, ಇಯರ್ ಬಡ್ಸು, ಅದನ್ನು ಯೂಸ್ ಮಾಡಬೇಕು. ಒಂದು ನಿಮಿಷ ತೊಗೊಂಬರ್ತೀನಿ. ನೋಡಿ, ಈ ಕಡೆ ಒಂಚೂರು ಕಣ್ಣಿಂಗೆ ಓಪನ್ ಮಾಡಿದ ತಕ್ಷಣ ಅಗಲ ಆಗಿಬಿಟ್ಟಿದೆ, ಈ ಕಡೆ ಕರೆಕ್ಟಾಗಿದೆ. ಸೊ ಒಂದು ಸ್ವಲ್ಪ ಆರೋವರೆಗೂ ನೀವು ವೆಯ್ಟ್ ಮಾಡಬೇಕು. ಸೊ ಈ ಕಡೆ ಇವಾಗ ಅಗಲ ಆಗಿದೆ ಅಲ್ವಾ ಮೇಲೆಗಡೆ, ಏನು ಮಾಡಬೇಕು ಅಂದರೆ ಈ ಥರ ಇಯರ್ ಬಡ್ಸ್ ತೊಗೋಬೇಕು. ತೊಗೊಂಡು ಒಂಚೂರು ಏನಾದರೂ ಮೇಕಪ್ ರಿಮೂವರೋ ಇರುತ್ತಲ್ಲ ನಿಮ್ಮ ಹತ್ರ, ಸೊ ಅದನ್ನು ತಗೊಂಡು ಇಲ್ಲಿ ಈ ಥರ ಇಟ್ಕೋಬೇಕು. ಎಷ್ಟು ಬೇಡವೋ ಅಷ್ಟು ತೆಗಿಬೋದು. ಓಕೆ, ಈ ಬಟ್ಟೆ, ಕೈ, ಟಿಶ್ಯೂ ಅದೆಲ್ಲ ಏನೂ ಯೂಸ್ ಮಾಡಬೇಡಿ, ಅವಾಗ ಇದಾಗ್ಬಿಡುತ್ತೆ. ಸೊ ನಾನೀಗ ಒಂಚೂರು ವಿಂಗ್ ತೆಗೆದೆ. ವಿಂಗ್ ತೆಗೆದಿದ್ದಕ್ಕೆ ಏನು ಮಾಡಬೇಕು ಅಂದರೆ, ನಾನು ಬೇಕಂತ ಇಲ್ಲಿ ದಪ್ಪ ಇಲ್ಲಿ ಸಣ್ಣ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನಿಮಗೆ ತೋರಿಸ್ಬೇಕು ಹೆಂಗೆ ಓಪನ್ ಮಾಡಿ, ಹೆಂಗೆ ರಿಮೂವ್ ಮಾಡಬೇಕು ಮತ್ತು ಹೆಂಗೆ ಹಾಕ್ಕೋಬೇಕು ಅಂತಂದ್ಬಿಟ್ಟು. ಸೊ ಈಗ ಈ ವಿಂಗ್ ಮಾತ್ರ ತೆಗೆದೆ ಅಲ್ವಾ, ಈ ಕಡೆ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಎಲ್ಲಿದೆ ವಿಂಗ್ ನೋಡ್ಕೊಳ್ಳಿ. ಹೋಗಿ ವಿಂಗ್ನ ಹಾಕ್ಕೋಬೇಕು. ಅಪ್ಪ ಬಕ್ಕೊಂಡು ಎರಡೂ ಕಡೆ ವಿಂಗ್ ಬಂತು. ತೋರಿಸ್ತೀನಿ ವಿಂಗ್ ಹೋಗಿ ಕಾಣಿಸ್ತಾ ಇದೆ ಅಂತ. ಇದು ಒಂದು ಓಕೆ, ಎರಡು ವಿಂಗ್ ಸೇಮ್ ಇದೆ. ಬಟ್ ಇನ್ನೊಂದು ಥರನೂ ಹಾಕ್ಕೋಬೋದು. ಇಲ್ಲಿ ಸಣ್ಣ ಮಾಡ್ಕೋಬೇಕು, ಇಲ್ಲಿ ಡೌನ್ ಮಾಡಬೇಕು, ಅದನ್ನು ತೋರಿಸ್ತೀನಿ. ದಿಸ್ ಇಸ್ ಫಾರ್ ಕುರ್ತಾ ಆ್ಯಂಡ್ ಆಲ್. ಇದು ಚೆನ್ನಾಗಿರುತ್ತೆ. ಒಂದು ನಿಮಿಷ ನನ್ನ ಪ್ಲೇಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ಹೋಪ್ ಕಾಣಿಸ್ತಾ ಇದೆ ಅಂತ ನೈಸಾ. ಆ್ಯಕ್ಚುಲಿ ಈ ಥರ ಕಾಜಲ್ಲು ಇಲ್ಲಾಂದರೆ ಐಲೈನರ್ ಹಾಕಿದ್ರೆ ನಿಮ್ಮ ಲುಕ್ಕೇ ಚೇಂಜ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದು ಒಂಥರ ಐಲೈನರ್, ಬಿಕಾಸ್ ನಾನು ಕುರ್ತಿ ಸೆಟ್ಸೋ ಇಲ್ಲಾಂದರೆ ಸ್ಯಾರಿ, ಕುರ್ತಾ ಈ ಥರ ಎಲ್ಲ ಹಾಕ್ಕೊಂಡಾಗ ಈ ಥರ ಪ್ರಿಫರ್ ಮಾಡ್ತೀನಿ ಐಲೈನರ್ ಹಾಕ್ಕೊಳ್ಳೋಕ್ಕೆ. ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ದೆನ್ ಅದರ್ ಜೀನ್ಸು ಬೇರೆದಕ್ಕೆಲ್ಲ ಮಾಡ್ರನ್ ವೆಸ್ಟರ್ನ್ ಲುಕ್ಸ್ಗೆ ಬೇರೆ ಥರ ಹಾಕ್ತೀನಿ. ಇಲ್ಲಿ ಮೇಲೆ ಸಣ್ಣ ಮಾಡಿ ವಿಂಗ್ನ ಡೌನ್ ಮಾಡ್ತೀನಿ. ಸೊ ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದನ್ನು ನೆಕ್ಸ್ಟ್ ಯಾವುದಾದ್ರು ವೀಡಿಯೋ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಹೋಪ್ ಈ ವಿಂಗ್ ನಿಮಗೆ ಹಾಕ್ಕೊಳ್ಳೋ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ. ಇಫ್ ನಾಟ್ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಬೇರೆ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಹೋಪ್ ಯು ಲೈಕ್ಡ್ ಇಟ್ ಆ್ಯಂಡ್ see you in the next vlog. Okay, bye bye.